ಅರ್ಚನಾ ಮೇಡಮ್. ಹಲೋ ಅರ್ಚನಾ ಮೇಡಮ್, ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಅದು ನೀವು ಒಂದಿಷ್ಟು ಸಾಮಾನುಗಳು ಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟಿದ್ರಲ್ಲ, ಅದನ್ನೆಲ್ಲ ತಗೊಂಡು ಬಂದಿದ್ದೀನಿ. ಆಮೇಲೆ ಕೆಲವು ಸಾಮಾನುಗಳನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಅದನ್ನು ತಗೊಂಡು ಬಂದಿದ್ದೀನಿ. ಆಮೇಲೆ ಅದರ ಜೊತೆಗೆ ಒಂದಿಷ್ಟು ಪುಸ್ತಕಗಳನ್ನ ತಗೊಂಡು ಬಂದಿದ್ದೀನಿ. ನೋಡೋದಕ್ಕೆ ನೀವು ಓದಿರೋರ ಥರ ಕಾಣ್ತೀರಾ. ಬುಕ್ ಓದೋ ಹವ್ಯಾಸ ಇರ್ಬೋದು ಅಂತ ಅನ್ಕೊಂಡು ತಗೊಂಡು ಬಂದಿದ್ದೀನಿ. ಹಾಗೆ ಟಿವಿ ನೋಡೋದಕ್ಕೆ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ರೀಚಾರ್ಜ್ ಮಾಡಿಸಿದ್ದೀನಿ. ನಿಮಗೆ ಇಷ್ಟ ಆಗಿರೋ ಸಿನಿಮಾಗಳನ್ನ ಬೇಕಾದ್ರೆ ಅದರಲ್ಲೇ ನೋಡ್ಬೋದು. ಪರವಾಗಿಲ್ವೇ? ಒಳ್ಳೆ ಜೈಲಲ್ಲಿ ಇರ್ತಾರಲ್ವಾ ಎ ಕ್ಲಾಸ್ ಖೈದಿಗಳು, ತುಂಬಾ ದುಡ್ಡಿರೋ ಶ್ರೀಮಂತ ಖೈದಿಗಳು ನನಗೆ ತರ ಎಲ್ಲ ವ್ಯವಸ್ಥೆ ಬೇಕು ಅಂತ ಕೇಳಿ ಮಾಡಿಸ್ಕೋತಾರಂತೆ. ಹಂಗಾಯ್ತು ಕಥೆ. ಅದೇ ನಿಮ್ ಜೈಲರಮ್ಮ ಶಾಂತಿ ಇದ್ದಾಳಲ್ಲ, ಈ ತರ ಎಲ್ಲ ಅರೇಂಜ್ ಮಾಡ್ಕೊಡಂತ ನನಗೆ ಹೇಳಿದ್ಲಾ? ಮೇಡಮ್ ಅವಳು ಅವರು ಜೈಲರ್ ಅಲ್ಲ, ಶಾಂತಿ ಅವರು. ಹೌದು, ಅವ್ರು ಹೇಳಿದಕ್ಕೆ ಇದೆಲ್ಲ ತಗೊಂಡ್ ಬಂದಿದ್ದೀನಿ. ಇಲ್ಲ ಅಂದ್ರೆ ಈ ಪುಸ್ತಕದ ಬಗ್ಗೆ ಎಲ್ಲ ನನಗೆಲ್ಲಿ ಗೊತ್ತಾಗಿರೋದು? ಅವರೇ ಈ ಪುಸ್ತಕಗಳನ್ನೆಲ್ಲ ತಗೊಂಡೋಗಿ ಕೊಡು, ಓದ್ಲಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡ್ ಬಂದೆ. ಏಯ್ ಚಿನ್ನು, ಏನು ಈ ಜೈಲರು ಸಾರಿ ಶಾಂತಿ ಅವಳೇನಾದ್ರೂ ಭಯ ಬಿದ್ದಿದ್ದಾಳ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕಂದ್ರೆ ನಾನೇನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಅವಳಿಗೇನಾದ್ರೂ ಮಾಡ್ಬಿಡ್ತೀನಿ ಅಂತ ಏನಾದ್ರೂ ಭಯ? ಅಂದ್ರೆ ಕಾಂಪ್ರಮೈಸ್ ಆಗೋದಕ್ಕೆ ಈ ತರ ಎಲ್ಲ ಏನಾದ್ರೂ ಮಾಡ್ತಿರ್ಬೋದಾ? ಆದ್ರೆ ಅವಳಿಗೆ ಹೇಳ್ಬಿಡು, ಅವಳು ಏನೇ ಕಾಂಪ್ರಮೈಸ್ ಆದ್ರೂನು ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ. ಇದಂತೂ 100%. ಹೌದೌದೌದೌದು, ನೀವು ಸುಮ್ಮನೆ ಬಿಡಲ್ಲ. ನೋಡಿ ಅರ್ಚನಾ ಮೇಡಮ್, ಇದನ್ನ ಕೇಳಿ ಕೇಳಿ ಸಾಕಾಗೋಯ್ತು ನನಗೆ. ಬಂದಾಗಿಂದ ನೋಡ್ತಾ ಇದ್ದೀನಿ. ಹೇಳಿದ್ದೇನೆ ಎಷ್ಟು ಸರಿ ಹೇಳ್ತೀರಾ ನೀವು? ನೋಡಿ, ನಾನು ಏನೇ ಹೇಳಿದ್ರು ನಿಮಗೆ ಅದ್ರಲ್ಲಿ 1% ಅರ್ಥ ಆಗಲ್ಲ. ಏನು ಅಲ್ಲಿ ನೋಡು, ಮುಖ ನೋಡು. ಆ ಶಾಂತಿಗೆ ಏನು ಹೇಳಂಗಿಲ್ಲಪ್ಪ, ತಕ್ಷಣ ಕೋಪ ಬಂದ್ಬಿಡುತ್ತೆ ಇವನಿಗೆ. ನೋಡಿ ಅರ್ಚನಾ ಮೇಡಮ್, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ತಾನೆ? ಸಿಕ್ಕೇ ಸಿಗುತ್ತೆ. ಸರಿಯಾದ ಕಾಲ ಬಂದ್ಮೇಲೆ ನಿಮಗೆ ಉತ್ತರ ಸಿಗುತ್ತೆ. ಕಾಲ ಉತ್ತರ ಕೊಡೋದಿರ್ಲಿ, ಇಲ್ಲಿ ಬಾಯ್ಲಿ. ಏನು? ಬಾರೋ, ಇಲ್ಲಿ ಹೊಡಿಯಲ್ಲ ನಾನು, ಹೆದರ್ಕೋಬೇಡ ಬಾ. ಓಹೋ, ಆ ಸೀನೆಲ್ಲ ಇಟ್ಕೋಬಿಡಿ ಅರ್ಚನಾ ಮೇಡಮ್, ಅದೆಲ್ಲ ಆಗೋದು ಇಲ್ಲ. ಹೇಳಿ ಏನು? ನಾನ್ ನಿನ್ಗೊಂದು ಚಾನ್ಸ್ ಕೊಡ್ಲಾ? ಚಾನ್ಸಾ? ಏನು? ಮಗ, ನೀನ್ ಅಪ್ರೂವಲ್ ಆಗ್ಬಿಡು ಮಗ. ಅಂದ್ರೆ ನನಗೆ ಹೆಲ್ಪ್ ಮಾಡು ಅಂತ. ಯಾಕೆ ಗೊತ್ತಾ? ಹೆಂಗೂ ಯಾವತ್ತಿದ್ರು ನಾನು ಒಂದಲ್ಲ ಒಂದಿನ ತಪ್ಪಿಸ್ಕೋತೀನಿ. ಇಲ್ಲ ಆ ಶಾಂತಿ ನನ್ನ ಇಲ್ಲಿಂದ ರಿಲೀಸ್ ಮಾಡ್ತಾಳೆ, ಅದಂತೂ ನಿಜ ಅಲ್ವಾ? ಆದ್ರೆ ನಾನು ಆಚೆ ಹೋದ್ಮೇಲೆ ಅವಳನ್ನಂತೂ ಬಿಡಲ್ಲ. ಅವಳಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಅದ್ರ ಜೊತೆಗೆ ಈಗ ನೀನ್ ಬೇರೆ ಸೇರ್ಕೊಂಡಿದ್ಯಾ, ನಿನಗೂ ದೊಡ್ಡ ಶಿಕ್ಷೆನೇ ಆಗುತ್ತೆ. ಆದ್ರೆ ಅದನ್ನ ನಾನು ತಪ್ಪಿಸ್ತೀನಿ, ಪ್ರಾಮಿಸ್. ಅದಕ್ಕೆ ಪ್ಲೀಸ್ ನಿನ್ನ ಕ್ಷಮಿಸ್ಬಿಡ್ತೀನಿ ನಾನು. ಏನಂತ್ಯಾ? ಅರ್ಚನಾ ಮೇಡಮ್, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನೀವು ಸಮಾಧಾನವಾಗಿ ಮೊದಲು ಯೋಚನೆ ಮಾಡಿ. ಈಗ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಹೇಳಿ? ಇನ್ನೊಂದು ಸ್ವಲ್ಪ ದಿನ, ಅಮ್ಮಮ್ಮ ಅಂದ್ರೆ ಒಂದು 8-10 ದಿನ ಅಷ್ಟೇ. ಅದಾದ್ಮೇಲೆ ನಾನು ಮತ್ತೆ ಶಾಂತಿ ಅವರಿಬ್ರು ಸೇರ್ಕೊಂಡು ನಿಮ್ಮನ್ನ ನಿಮ್ಮ ಅಣ್ಣನ ಹತ್ರ ಸೇರ್ಸೋ ಜವಾಬ್ದಾರಿ ನಮ್ದು. ನಿಜ ಹೇಳ್ತಿದ್ದೀನಿ ನೋಡಿ. ಅಲ್ಲಿವರೆಗೂ ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಕೊಟ್ಟಿದ್ದೀನಲ್ಲ ಈ ಪುಸ್ತಕಗಳನ್ನ, ಇದನ್ನ ಓದ್ತಾ ಇರಿ. ಇನ್ನೂ ಬೋರ್ ಆದ್ರೆ ಹೇಳಿದ್ನಲ್ಲ, ಇಷ್ಟ ಬಂದಿರೋ ಸಿನಿಮಾ ನೋಡ್ತಾ ಇರಿ, ಆಯ್ತಾ? ಏನೇ ಬೇಕಾದ್ರೂ ನನಗೆ ಕೇಳಿ, ಆದ್ರೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮಾತ್ರ ಪ್ರಯತ್ನ ಪಡಬೇಡಿ. ಇದು ನನ್ನ ಮನವಿ, ಓಕೆ? ಏನಿದ್ರು ಚಿನ್ನು, ಅದೇ ಚೈನೀಸ್ ಅಂತ ಕರಿತೀರಲ್ಲ, ಒಂದ್ಸರಿ ಕರೆದ್ಬಿಡಿ, ಬಂದ್ಬಿಡ್ತೀನಿ. ಓಕೆ, ಬಾಯ್. ಇವನ್ ಯಾಕೆ ನನ್ನ ಕಡೆ ವಾಲ್ತಾನೆ ಇಲ್ಲ? ಏನ್ ಮಾಡೋದೀಗ? ರೀ, ಊರ್ನವ್ರ ಮುಂದೆಲ್ಲ ಯಾಕೆ ನನ್ನ ಬಾಯಲ್ಲಿ ಆ ಥರ ಮಾತಾಡ್ಸಿದ್ರಿ? ಇಷ್ಟೇನ ನೀನ್ ನಿನ್ ಗಂಡನ ಬಗ್ಗೆ ತಿಳ್ಕೊಂಡಿರೋದು? ಇನ್ ಮುಂದೆ ಆ ವೀರಣ್ಣನ ಜೊತೆ ಚೆನ್ನಾಗೇ ಇದ್ದು ಅವನ್ಗಳ್ಳ ತೋಡ್ತೀನಿ.
ಆತರ ಪಡೋದ್ರಿಂದ ಸೇಡ್ ತೀರ್ಸ್ಕೊಳ್ಳೋದಕ್ಕಾಗೋದಿಲ್ಲ. ಇದನ್ನ ಬೇರೆ ತರನೇ ಡೀಲ್ ಮಾಡ್ಬೇಕು ಶ್ವೇತಾ. ಬೇರೆ ತರ ಅಂದ್ರೆ ಏನ್ರಿ? ಅವನು ಮುಂದೆ ನಿಂತ್ರೆ ನಮ್ಮನ್ನ ಸುಟ್ಟಾಕ್ಬಿಡ್ತಾನೆ.